ಇನ್ನು ಈ ಆಳಂದ ಕ್ಷೇತ್ರದ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಆರೋಪವನ್ನ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಿರೋಧ ಪಕ್ಷದ ನಾಯಕರೆಲ್ಲ ಮಾತನಾಡಿದ್ದಾರೆ. ಸೊ ಈಗ ಅಶೋಕ್ ಅವರು ಹೇಳಿದ್ದಾರೆ, ವಿರೋಧ ಪಕ್ಷದ ನಾಯಕ ಆಳಂದ ಕ್ಷೇತ್ರದಲ್ಲಿ ಆಗಿರುವಂತ ಬೆಳವಣಿಗೆ ಬಗ್ಗೆ ರಾಹುಲ್ ಗಾಂಧಿ ಆರೋಪಕ್ಕೆ ಅಶೋಕ್ ಅವರು ಕೊಟ್ಟಂತ ತಿರುಗೇಟು ಏನಂತಂದ್ರೆ, ಆ ರಾಹುಲ್ ಗಾಂಧಿ ಕಾಮನ್ ಸೆನ್ಸ್ ಇಲ್ಲದ ವ್ಯಕ್ತಿ ಅಂತೆಲ್ಲ ಮಾತನಾಡಿದ್ದಾರೆ. ಯಾರೋ ಬರೆದು ಕೊಟ್ಟಿದ್ದನ್ನ ಬಂದು ಓದಿದ್ದಾರೆ. ದೇಶದಲ್ಲಿ ಅತಿ ಹೆಚ್ಚು ಅಪಹಾಸ್ಯ ವ್ಯಕ್ತಿ ಅಂತಂದ್ರೆ ಅದು ರಾಹುಲ್ ಗಾಂಧಿ ಅಂತ ವ್ಯಂಗ್ಯವಾಡಿದ್ದಾರೆ. ರಾಹುಲ್ ಗಾಂಧಿ ವಿರುದ್ಧ ಅಶೋಕ್ ಅವರು ವಾಗ್ದಾಳಿಯನ್ನ ಮಾಡಿರುವಂಥದ್ದು. ಎಲ್ಲರೂ ಟೀಕೆ ಗುರಿ ಆಗ್ತಾರೆ, ಎಲ್ಲರೂ ಕಾಮಿಡಿ ಆಗೇ ಪೀಸ್ ಕಾಣ್ತಾರೆ. ಮೊದಲು ಕಾಮನ್ ಸೆನ್ಸ್ ಇಲ್ಲದಂಥ ವ್ಯಕ್ತಿ ರಾಹುಲ್ ಗಾಂಧಿ. ಯಾರೋ ಬರ್ಕೊಟ್ಟಿದ್ದನ್ನ ತಂದು ಪದೇ ಪದೇ ಹೇಳಿ ಕಳೆದ 4-5 ವರ್ಷದಿಂದ ದೇಶದಲ್ಲಿ ಅತಿ ಹೆಚ್ಚು ಅಪಹಾಸ್ಯಕ್ಕೆ ಒಳಗಾದಂಥ ವ್ಯಕ್ತಿ ಈ ದೇಶದಲ್ಲಿ ಯಾರಾದರೂ ಇದ್ದರೆ ದಟ್ ಈಸ್ ದ ಒನ್ಲಿ ಒನ್ ರಾಹುಲ್ ಗಾಂಧಿ. ಈಗ ಮೊನ್ನೆ ಬಂದು ಮಹದೇವಪುರದಲ್ಲಿ ಮಹಾದೇವನನ್ನು ಸೃಷ್ಟಿ ಮಾಡಿಬಿಡ್ತೀನಿ, ಪ್ರಳಯ ತಾಂಡವ ಮಾಡಿಬಿಡ್ತೀನಿ, ಬಾಂಬ್ ಹಾಕ್ಬಿಡ್ತೀನಿ ಅಂತ ಓದೋರು ಮಾಧ್ಯಮದಲ್ಲಿ ಆ ಮಹದೇವಪುರದ ಚರಿತ್ರೆಯನ್ನು ಮಾಧ್ಯಮದಲ್ಲಿ ಬಿತ್ತರ ಆದಮೇಲೆ, ಅದೆಲ್ಲ ಬೋಗಸ್ ಅಂತ ಆದಮೇಲೆ, ಒಂದೇ ಮನೆಯಲ್ಲಿ 100 ಓಟುಗಳು ಅಂತ ಹೇಳಿದ್ರು, ಅಲ್ಲಿದ್ದಿದ್ದೇ 4 ಓಟು, ಪೋಲಿಂಗ್ ಆಗಿರೋದು 4 ಓಟು, ಇದು ಸಾಬೀತಾಗಿದೆ. ಇದಾದ ಮೇಲೆ ಈಗ ಮತ್ತೆ ಆಳಂದವನ್ನು ಇಟ್ಕೊಂಡಿದ್ದಾರೆ. ಈಗ ಅವ್ರಿಗೆ ನನಗನ್ಸುತ್ತೆ ಇಲ್ಲಿ ಬೆಂಗಳೂರಿಂದ ಆಳಂದ ಭಾಳ ದೂರ ಇದೆ. ಬೆಂಗಳೂರು ಪಕ್ಕ ಇರುವಂಥ ಮಾಲೂರಲ್ಲಿ ಕೋರ್ಟ್ ಆದೇಶ ಮಾಡಿದೆ ಕಳ್ತನ ಓಟು ಅಂತೇಳಿ. ಅಲ್ಲಿನ ಜಿಲ್ಲಾಧಿಕಾರಿ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಆ CCTV ಕ್ಯಾಮ್ರಾಸ್ ಏನಿತ್ತು, ಕ್ಯಾಮ್ರಾಗಳ ಮಾಹಿತಿ ಏನಿತ್ತು,